ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಗೌರಿ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿವತ್ತು ನನ್ನ ಸ್ನೇಹಿತೆ ಮನೆಗೆ ಬಾಗಿನ ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ಅವಳು ಕೂಡ ಬಾಗಿನ ತಗೊಳ್ಳೋದಕ್ಕೆ ಬಾ ಅಂತ ಹೇಳಿದರು, ಹಾಗಾಗಿ ಹೋಗ್ತಾಯಿದ್ದೀನಿ. ನಾನು ಕೂಡ ಹೋಗುವಾಗ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಸೀರೆ, ತೆಂಗಿನಕಾಯಿ, ಹಣ್ಣು ಹಾಗೆ ಬಳೆ ಎಲ್ಲ ತಗೊಂಡಿದ್ದೀನಿ. ಇನ್ನು ಸ್ವೀಟು, ಹೂವು ಅದು ಇದೆಲ್ಲ ಸ್ವಲ್ಪ ತಗೋಬೇಕು. ಹಾಗೆ ದಾರಿಲಿ ಹೋಗುವಾಗ ಅಂಗಡೀಲಿ ತಗೊಂಡು ಹೋಗೋಣ ಅಂತ ಇಷ್ಟು ಮಾತ್ರ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂತೂ ಇಂತೂ ನನ್ನ ಸ್ನೇಹಿತೆ ಮನೆಗೆ ಬಂದ್ವಿ. ಅವ್ರ ಮನೆ 3ನೇ ಫ್ಲೋರಲ್ಲಿ ಇರೋದ್ರಿಂದ ಮೆಟ್ಲತ್ತಿ ಎದುರು ಬರ್ತಾಯಿತ್ತು. ಓಹೋ, ಮೇಕಪ್ ಆಗ್ತಾಯಿದ್ಯಾ? ಹಾಯ್. ನಾನು ಹೋಗುವಾಗ ನನ್ನ ಸ್ನೇಹಿತೆ ಗೌರಿ ಹಬ್ಬದ ಪೂಜೆನೆಲ್ಲ ಮುಗಿಸಿದ್ಲು. ಆದರೆ ಅಲ್ಲಿ ನನಗೆ ತುಂಬ ಆಕರ್ಷಣೀಯವಾಗಿ ಅಂತ ಅನಿಸಿದ್ದು ಪುಟ್ಟ ಗಣೇಶ ಎಷ್ಟು ಸುಂದರವಾಗಿ ಕಾಣ್ತಾ ಇತ್ತು, ಕೈಯೆಲ್ಲ ಕುಣಿಯೋ ರೀತಿ ಇತ್ತು. ಹಾಗಾಗಿ ನೋಡಿ ತುಂಬಾ ಖುಷಿ ಆಯಿತು. ಅಷ್ಟರಲ್ಲಿ ನನ್ನ ಸ್ನೇಹಿತೆ ಕೂಡ ಹೊರಗಡೆ ಬಂದು, ಮೇಡಮ್ ಅವರೇ ರೆಡಿಯಾಗಿದ್ದೀರಾ? ಇಲ್ವಾ? ಅಲ್ಲ ಕಣೆ, ದೇವರಿಗೆ ಅರ್ಶಿನ ಕುಂಕುಮ ಅದೆಲ್ಲ ಇಡ್ತಾರೆ, ಇದೆಲ್ಲ ಹೂವೆಲ್ಲ ಇಡ್ತಾರೆ. ಆದರೆ ನೈಲ್ ಪಾಲಿಶ್ ಇಡೋದು, ಅಪ್ಪ ದೇವ್ರೆ ನೋಡಿ, ನನಗೆಲ್ಲ ಎಂತೆಂಥ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತೇಳಿ ನೈಲ್ ಪಾಲಿಶಿನ ದೇವರಿಗೆ ಇಟ್ಟಿದ್ದಾರೆ ಪೂಜೆ ಮಾಡೋದು. ಓ ದೇವ, ದೇವರಿಗೆ ಎಂತ ಮಾಡೋದಂತ ಗೊತ್ತಾಗ್ತಿಲ್ವೇನ. ಇವಳೆ ನೈಲ್ ಪಾಲಿಶ್ ಇಟ್ಟಂತ ಪುಣ್ಯಾತ್ಗಿತ್ತಿ ಸುಬ್ಬಿ ನಿಮ್ಮಮ್ಮ. ಓ, ಇವಳಂತೂ ಕಟ್ಟೆ ಮೇಲೆ ಕತ್ತಿ ಕೂತಿದ್ದೀನಿ. ಇಟ್ಟಿದ್ದಲ್ಲ ನೋಡ್ದ ನೀನು. ಹೋಗೋಷ್ಟರಲ್ಲಿ ನಮ್ಮ ಸ್ನೇಹಿತೆ ಊಟಕ್ಕೆಲ್ಲ ತಯಾರಿ ಮಾಡಿ ಇಟ್ಟಿದ್ಲು ಆವಾಗ್ಲೇ. ಓಕೆ ಓಕೆ. ಹಾಂ, ಏನು ಪಲ್ಯ ಎಲ್ಲ ಮಿಕ್ಸಾ? ಕ್ಯಾಬೇಜು, ಆಲೂಗಡ್ಡೆ ಅದೆಲ್ಲ ಅನ್ನ ಇರಲೇಬೇಕಾ? ಊಟ ಮಾಡೋಣ. ಈ ಪುಟ್ಟ ಮಗಳು ನನ್ನ ಸ್ನೇಹಿತೆಯ ಮಗಳು ಐಶ್ವರ್ಯ ಅಂತೇಳಿ. ಅವಳು ಕೂಡ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಏನೇನೋ ಕಾನೂನು ಕೊಚ್ತಾ ಇದ್ಲು. ಅದು ಹಾಗಿದೆ, ಇದು ಹೀಗಿದೆ ಅಂಥೇಳಿ. ನಮಗಂತೂ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಅವಳು ಅಷ್ಟೇ ತುಂಬ ಪ್ರೀತಿ ಮಾಡ್ತಾಳೆ ಮತ್ತು ತುಂಬ ಆಸೆ ಮಾಡ್ತಾಳೆ. ನಾನೆಂದ್ರೆ ಅಂತೂ ತುಂಬ ಪಂಚ ಪ್ರಾಣ ಅವಳಿಗೆ. ನನ್ನ ಮಗಳೆಲ್ಲ ಸಪ್ಲೈ ಮಾಡ್ತಾ ಇದ್ದಾಳಲ್ಲಮ್ಮ, ಅಲ್ವೇನೆ? ಜಾಣ ಮಗಳು. ಊಟ ಮಾಡೋಣವಾ? ಪಲ್ಯ ಹಾಕ್ಬೋದಾ? ಸಾಕಾ? ಪಲ್ಯ ಬೇಡ ಮತ್ತೆ ಅಷ್ಟೇ ತಿಂತೀಯಾ? ಐಶು ಅವಳಿಗಿದೆನಾ? ಹಾಂ ಹಾಂ, ಏನು ಮಾಡಬೇಕು ಈಗ? ಹಾಂ, ಊಟ ಮಾಡು. ಓಹಾ, ಫೋನ್ ನೋಡಿಕೊಂಡು ಊಟ ಮಾಡಬೇಕು ಇವಳಿಗೆ, ಅಲ್ಲೇನೆ? ಹಾಂ, ಏನು ಮಾಡಬೇಕಾ? ಮಿಕ್ಸ್ ಮಾಡಬೇಕಾ? ಯಾವುದು ಇರೋದು? ಬೇಳೆ ಸಾರು ಮಾತ್ರ, ಇನ್ನೇನು ಮಿಕ್ಸ್ ಮಾಡೋಕ್ಕಿದೆ ಅದರಲ್ಲಿ? ಹಾಂ, ಬೇರೇನೂ ಹಾಕ್ಕೊಂಡಿಲ್ಲ ತಾನೇ ನೀನು? ಹಾಂ, ತಳೆ. ಓಹೋ, ಇಲ್ಲೇನೋ ಮ್ಯಾಜಿಕ್ ಮಾಡ್ತಾಳೆ ನನ್ನ ಮಗಳು ಅಲ್ಲ? ಅವಳು ಜಾಣ ಮಗಳು ಅವಳು. ಅಲ್ವಾ? ಹೀಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಅವಳು ನನಗೆ ಬಾಗಿನವನ್ನು ಕೂಡ ಕೊಟ್ಟಳು. ನಾನು ತಂದ ಬಾಗಿನವನ್ನು ಕೂಡ ಅವಳಿಗೆ ಕೊಟ್ಟೆ. ಹಾಗೆಯೇ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬರುವ ಬಾಗಿನ ವಿಶೇಷ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ವಿಶೇಷವಾಗಿದ್ದು ಒಬ್ಬ ಸ್ನೇಹಿತೆ ಇನ್ನೊಬ್ಬಳು ಸ್ನೇಹಿತೆಗೆ ಕೊಡುವಂತಹ ಬಾಗಿನ ಅಂತಲೇ ಹೇಳ್ಬೋದು. ಇವರಿಗೂ ನನಗೂ ಯಾವ ಜನ್ಮದ ನಂಟು ಅಂತ ಗೊತ್ತಿಲ್ಲ. ಅವರು ನಮ್ಮನೆ ಬಂದಾಗ ಎಷ್ಟು ಆದರದಿಂದ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನೋ ಹಾಗೆಯೇ ನಾನು ಅವ್ರ ಮನೆಗೆ ಹೋದಾಗ ದೊಡ್ಡ VIP ಥರ ಟ್ರೀಟ್ ಮಾಡ್ತಾರೆ. ಅಷ್ಟೊಂದು ಸಂಭ್ರಮ ಪಡ್ತಾರೆ. ಜೂಮ್ ಮಾಡ್ತೀನಿ. ನೇಲ್ ಪಾಲಿಶ್ ಕೊಟ್ಟಿದ್ದೆ. ಬಾಗಿನ ಎಲ್ಲ ಕೊಟ್ಟಾದ್ಮೇಲೆ
ನನ್ನ ತಂಗಿಗೂ ಕೂಡ ನಾನು ಬಾಗಿನ ಕೊಡ್ತೀನಂತ ನನ್ನ ಫ್ರೆಂಡ್ ಹೇಳಿದ್ಲು. ಹಾಗಾಗಿ ನಾನು ಅವಳನ್ನು ತಂಗಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೊರಟೆ. ಅದಕ್ಕಿಂತ ಮೊದಲು ಈ ರೀತಿಯಾಗಿ ಸ್ವಲ್ಪ ಫೋಟೋ ವೀಡಿಯೋ ಎಲ್ಲ ತಕ್ಕೊಂಡು ಆಮೇಲೆ ನನ್ನ ತಂಗಿ ಮನೆಗೆ ಹೋದ್ವಿ. ಅಲ್ಲೂ ಕೂಡ ನನ್ನ ತಂಗಿಗೆ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಸೀರೆ ಎಲ್ಲ ಕೊಟ್ಟು ಅಲ್ಲೂ ಕಾಫಿ ಗಿಫಿ ಎಲ್ಲ ಕುಡ್ಕೊಂಡು ಆಮೇಲೆ ನಮ್ಮನೆಗೆ ಬಂದ್ವಿ. ನಮ್ಮನೆಗೆ ಬಂದರೆ ಸಂಭ್ರಮವೋ ಸಂಭ್ರಮ. ಅಷ್ಟರಲ್ಲಿ ನನ್ನ ಇನ್ನೊಬ್ಬಳು ಸ್ನೇಹಿತೆ ಕೂಡ ಬಂದಿದ್ಲು, ರಾಧಾ ಅಂತ ಹೇಳಿ. ಇನ್ನಷ್ಟು ಖುಷಿ ನಮ್ಮ ಮನೇಲಿ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ಮೀಟ್ ಮಿಸ್ಟರ್ ರಾಧಮ್ಮ. ಚಟ್ನಿ ಸಮೇತ ಹಾಕಿಟ್ಟಿದ್ದೇನೆ ನನಗೆ ಚಟ್ನಿನ ಓಡಾಟ ಕೆಲಸ ಮಾಡ್ತೇನೆ ಅವ್ರಿಗೆ ಸುಧಾ ಅವಳು ಕೂತ್ಕೊಂಡು ನಾವು ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ಫೈನಲಿ ನನ್ನ ತಂಗಿ ಮನೆಯಿಂದ ಸೀದಾ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದ್ವಿ. ಆಮೇಲೆ ಬಂದುಬಿಟ್ಟು ಸ್ವಲ್ಪ ಹೋಳಿಗೆ ಗೀಳಿಗೆ ಎಲ್ಲ ಮಾಡಿಬಿಟ್ಟು ಆನಂತರ ಮಾರನೇ ದಿನ ಗಣೇಶ ಹಬ್ಬಕ್ಕೆ ಸ್ವಲ್ಪ ತಯಾರಿಗಳನ್ನೆಲ್ಲ ಮಾಡಬೇಕಿತ್ತಲ್ಲ. ಹಾಗೆ ನಾನು ಹೂ ಕಟ್ತಾಯಿದ್ದೆ, ನಮ್ಮ ಫ್ರೆಂಡ್ಸ್ ಇಬ್ಬರು ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಯಾವಾಗಲೂ ಹೀಗೆ ಹಬ್ಬ ಹರಿದಿನ ಮಾಡುವಾಗ ಸ್ನೇಹಿತರ ಜೊತೆ ಸೇರಿ ಹಾಗೆ ಸಂಬಂಧಿಕರ ಜೊತೆ ಸೇರಿ ಮಾಡ್ತೀವಿ. ಅದಕ್ಕಿಂತ ಹೆಚ್ಚು ಖುಷಿ ಕೊಡುವಂಥ ವಿಷಯ ಬೇರೆ ಇರೋದಿಲ್ಲವಲ್ಲ. ಹೀಗೆ ಎಲ್ಲರೂ ಸೇರಿ ಕೂಡಿ ಮಾಡಿದಾಗ ಹಬ್ಬ ಇನ್ನಷ್ಟು ಸಂತೋಷ ಹೆಚ್ಚುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.